ಕರಾವಳಿ ಕರ್ನಾಟಕದಾದ್ಯಂತ ಆರೋಗ್ಯ ಸಾಮಗ್ರಿಗಳ ಕ್ಷೇತ್ರದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಮೂಲಕ ಖ್ಯಾತಿಯನ್ನು ಗಳಿಸಿರುವ ಗಿರಿಜಾ ಗ್ರೂಪ್ಸ್ ಇದೀಗ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ. ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಮನ್ ಪಸಂದ್ ಬೇ ಶಾಂಭವಿ ರೆಸ್ಟೋರೆಂಟ್ ಅನ್ನು ಪ್ರಾರಂಭ ಮಾಡಲಾಗಿದೆ. ನೂತನವಾಗಿ ನವೀಕರಿಸಲಾದ ಈ ಒಂದು ರೆಸ್ಟೋರೆಂಟ್ನಲ್ಲಿ ಆಧುನಿಕ ಒಳಾಂಗಣ ವಿನ್ಯಾಸ, ಅನುಭವಿ ಶೆಫ್ಗಳು, ವಿಸ್ತೃತ ಮೆನು ಮತ್ತು ಸುಧಾರಿತ ಗ್ರಾಹಕ ಸೇವೆಗಳಿದೆ. ಸಮಗ್ರ ಕುಟುಂಬ ಭೋಜನ ಅಂದರೆ ಫ್ಯಾಮಿಲಿ ಹೋಗಿ ಇವೆಲ್ಲರೂ ಕೂಡ ಒಂದು ಎಂಜಾಯ್ ಮಾಡುವಂತಹ ಮತ್ತು ಊಟವನ್ನು ಸವಿಯಬಹುದಾದಂತಹ ಒಂದು ಒಳ್ಳೆ ಆಂಬಿಯನ್ಸನ್ನು ಕೂಡ ಹೊಂದಿದೆ. ನೂತನವಾಗಿ ನವೀಕರಿಸಲಾದ ಮನ್ ಪಸಂದ್ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟನ್ನು ಫೆಬ್ರವರಿ 22ನೇ ತಾರೀಕಿಗೆ ಉಡುಪಿ ಹಳೆಯ KSRTC ಬಸ್ ನಿಲ್ದಾಣದ ಸಮೀಪದ ಶಾಂಭವಿ ಫಾರ್ಚೂನ್ನಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಉಜ್ವಲ್ ಡೆವಲಪರ್ಸ್ನ ಪುರುಷೋತ್ತಮ್ ಶೆಟ್ಟಿ ಸೇರಿದಂತೆ ಅತಿಥಿ ಗಣ್ಯರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೈಜು ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ವಾಲ್ಟರ್ ನಂದಳಿಕೆ ಅವರು, ರವೀಂದ್ರ ಶೆಟ್ಟಿ ಅವರು ಆರೋಗ್ಯ ಸಾಮಗ್ರಿಗಳ ಕ್ಷೇತ್ರದಿಂದ ಆತಿಥ್ಯದ ಉದ್ಯಮಕ್ಕೆ ಈಗ ವಿಭಿನ್ನವಾಗಿ ಕಾಲಿಟ್ಟಿದ್ದಾರೆ. ಬುದ್ಧಿವಂತ ಉದ್ಯಮಿ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗದೆ ಹೊಸ ಅವಕಾಶಗಳನ್ನು ಅನ್ವೇಷಣೆ ಮಾಡ್ತಾರೆ. ರವೀಂದ್ರ ಶೆಟ್ಟಿ ಅವರು ಆರೋಗ್ಯ ಕ್ಷೇತ್ರದಿಂದ ಈಗ ಆತಿಥ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ ಅಂತ ತಿಳಿಸಿದರು. ಖ್ಯಾತ ನಟ ಅರವಿಂದ್ ಬೋಳಾರ್ ಮಾತನಾಡಿ, ಹೋಟೆಲ್ಗೆ ಮನ್ ಪಸಂದ್ ಎನ್ನುವ ಆಕರ್ಷಕ ಹೆಸರಿದೆ. ನಿರಂತರ ಮತ್ತು ಸಮರ್ಪಿತ ಸೇವೆಯೇ ಬ್ರ್ಯಾಂಡಿನ ಜನಪ್ರಿಯವನ್ನು ಹೆಚ್ಚು ಮಾಡ್ತಾ ಇದೆ. ಅದೇ ರೀತಿ ಗ್ರಾಹಕರು ಮತ್ತು ಸಿಬ್ಬಂದಿಗಳನ್ನು ಗೌರವದಿಂದ ಕಾಣೋದ್ರಿಂದ ಈ ವ್ಯವಹಾರ ಮತ್ತಷ್ಟು ಯಶಸ್ವಿ ಆಗಲಿದೆ ಅಂತ ತಿಳಿಸಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ, ಬಡಗಬೆಟ್ಟು ಕ್ರೆಡಿಟ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ, ಬಿಜೆಪಿ ಮಂಗಳೂರು ವಿಭಾಗದ ಸಂಚಾಲಕ ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ವಾಲ್ಟರ್ ನಂದಳಿಕೆ ಮತ್ತು ನಟ ಅರವಿಂದ್ ಬೋಳಾರ್ ಅವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು. ಉಜ್ವಲ್ ಡೆವಲಪರ್ನ ಪುರುಷೋತ್ತಮ್ ಶೆಟ್ಟಿ, ಉದ್ಯಮಿಗಳಾದ ರಮೇಶ್ ಅಂಡಾರು, ದೇವಪ್ರಸಾದ್ ಶೆಟ್ಟಿ, ಕೌನ್ಸಿಲರ್ ಸುರೇಶ್ ಶೆಟ್ಟಿ ಬನ್ನಂಜೆ, ಶಾಂಭವಿ ಹೋಟೆಲ್ನ ಮಾಲೀಕರಾದ ಸುನಿಲ್, ಮಮತಾ ಶೆಟ್ಟಿ, ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮನ್ ಪಸಂದ್ ಹೊಸ ಹೋಟೆಲ್ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ನೆರೆದಂಥ ಸಜ್ಜನ ಸಹೃದಯ ಬಂಧು ಭಗಿನಿಯರೇ ಹಾಗೂ ಈ ಸಂಸ್ಥೆಯ ಪಾಲುದಾರರೇ, ಗಿರಿಜಾ ಸರ್ಜಿಕಲ್ ಎನ್ನುವಂಥ ನಾಮಾಂಕಿತದಲ್ಲಿ ಈಗಾಗಲೇ ಆ ಉದ್ದಿಮೆಯಲ್ಲಿ ಯಶಸ್ಸನ್ನು ಕಂಡವರು ರವೀಂದ್ರ ಶೆಟ್ಟಿ. ರವೀಂದ್ರ ಶೆಟ್ಟರನ್ನು ಕಳೆದ ಅನೇಕ ವರ್ಷಗಳಿಂದ ಹತ್ತಿರದಿಂದ ಕಂಡವ ನಾನೊಬ್ಬ. ಅತ್ಯಂತ ಕಷ್ಟಜೀವಿಯವರು. ಯಾಕಂದರೆ ಮೆಡಿಕಲ್ ಇಕ್ವಿಪ್ಮೆಂಟ್ನ ಬಗ್ಗೆ, ಅದನ್ನು ಮಾರಾಟ ಮಾಡುವ ಬಗ್ಗೆ, ಬೇರೆ ಬೇರೆ ವೈದ್ಯರನ್ನು ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಸಹ ನಾನು ಅವರನ್ನು ಹತ್ತಿರದಿಂದ ಕಂಡುಕೊಂಡವ. ಇವತ್ತು ತನ್ನದೇ ಆದ ಉದ್ದಿಮೆಯನ್ನು ಇಲ್ಲಿ ಉಡುಪಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಾದ್ಯಂತ ಇವತ್ತು ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಯಶಸ್ಸನ್ನು ಕಾಣಬೇಕಾದ್ರೆ ಅವರಲ್ಲಿ ಒಳ್ಳೆಯ ಕೆಲವು ಗುಣಗಳಿವೆ. ಒಂದು ಆತ್ಮವಿಶ್ವಾಸ. ಅವರು ಏನಾದರೂ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ದೃಢ ಸಂಕಲ್ಪ, ಮತ್ತು ಜನರೊಂದಿಗೆ ಅವರು ಬೆರೆಯುವಂಥ ರೀತಿ, ಅವರು ನೀಡುವಂಥ ಆ ಸಲಕರಣೆಗಳ ಉತ್ತಮ ಗುಣಮಟ್ಟ, ಇದೆಲ್ಲವೂ ಅವರ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಅದರೊಂದಿಗೆ ಇವತ್ತು ಹೋಟೆಲ್ ಉದ್ಯಮಕ್ಕೆ ಅವರು ತನ್ನ ಪಾಲುದಾರರೊಂದಿಗೆ ಕಾಲಿರಿಸಿದ್ದಾರೆ. ಖಂಡಿತವಾಗಿಯೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಈ ಉದ್ಯಮವು ಯಶಸ್ವಿಯಾಗಲಿ. ಯಾಕಂದರೆ ನಗರದ ಹೃದಯ ಭಾಗ ಇದು. ಶಾಂಭವಿ ಹೋಟೆಲ್ನ ದನಿಗಳು ಇಲ್ಲಿದ್ದಾರೆ, ಅತ್ಯಂತ ಚಿರಪರಿಚಿತರಬಹುದು. ಇವತ್ತು ಉತ್ತಮ ಆರೋಗ್ಯಕ್ಕಾಗಿ
ರವೀಂದ್ರ ಶೆಟ್ಟರು ಉಪಕರಣಗಳನ್ನು ಸಲಕರಣೆಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉತ್ತಮ ಆಹಾರವನ್ನು, ಜನಮೆಚ್ಚುವ ಆಹಾರವನ್ನು ಗ್ರಾಹಕರಿಗೆ ನೀಡುವಂಥ ಒಂದು ಹೋಟೆಲ್ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರನ್ನು ಯಶಸ್ಸನ್ನು ಕಾಣಲಿ. ನಾವೆಲ್ಲರೂ ಅವರಿಗೆ, ನಮಗೆ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕಿದ್ರೆ ಈ ಹೋಟೆಲ್ಗೆ ಬಂದು ಅವರಿಗೆ ಸಹಕಾರ ನೀಡುವುದರ ಮುಖಾಂತರ ಅವರಿಗೆ ನಾವೆಲ್ಲ ಸಹಕಾರ ನೀಡೋಣ. ಅವರು ಈ ಉದ್ದಿಮೆಯಲ್ಲಿ ಯಶಸ್ಸನ್ನು ಕಾಣುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಇಂಥ ವೇದಿಕೆ ಮಾತಾ ಗಣ್ಯರೇ ತಲೆತಕ್ಕ ಒಂದು ಅಂಚನೆ ಕಾರ್ಯಕ್ರಮ ಮಾರಿ ಪೊರ್ಲಾಪುಡು ಬಂದ್ಬಿಡ ಮನ್ ಪಸಂದ್ ಎಷ್ಟೇ ಕುದರ್ದಿದೆ ಹೋಟೆಲ್ ಪ್ರಾರಂಭ ಮಾಡ್ತಂದಲ್ಲೇವೆ. ಈ ಹೋಟೆಲ್ ಉತ್ತರೋತ್ತರ ಅಭಿವೃದ್ಧಿ ಆವಡಂದೇ ದೇವರನ್ನಕ್ಕೆ ನೋಡುತ್ತೆ. ಈಗಿನ ಎಂಕ್ಲೆಗೆಲ್ಲ ಗಿರಿಜಾ ನಮ್ಮ ಸರ್ಜಿಕಲ್ದ ಎಂಕ್ಲು ಸುಮಾರು ಸಮಯದಿಂದ ಎಂಕ್ಲೆ ಕಾಂಟ್ಯಾಕ್ಟ್ ಉಂಟು. ಈಗಿನ ಎಂಕ್ಲೈತ ಜಾಹೀರಾತ್ ಮಲ್ತಿನಕ್ಲೆ ಎಂಕ್ಲು ಯಾನವಾಡು ವಾಲ್ಟರ್ ಅಂಚಾದ ಎಂಕ್ಲಿಗೆ ಕನೆಕ್ಷನ್ ಎತ್ತಿನೇಡ್ದ ಅವರಲ್ಲಿ ಐತಿರತ್ತಂದೆ ಇಜಿಂದಾಂಡ ದಾಲೆಂಚಿ ಆಂಡ ಅಕಲ್ನ ಭಕ್ತಿನ ಕಸ್ಟಮರ್ ನೆಂಚ ಟ್ರೀಟ್ ಮಲ್ತೊಂದಲ್ಲೇರಿ ಐತ ಮಿತ್ತೆ ನಮ್ಮ ಗಿರಿಜಾ ಸರ್ಜಿಕಲ್ ಎಡ್ಡೆ ಪುದಾರಿಗೆ ಬೈದಿದೆ. ಇತ್ತ ಮಾಧ್ಯಮ ಬಾಯಿಡೆ ಉಡುಪಿಟ್ಟು ಬಣ್ಣಗ ಅವಡೆ ಕೊಟ್ಲಾಡ್ಲೆ ಅವಡೆ ಪ್ರತಿ ವರ್ಷ ಬಾಯಿಡೆ ಗಿರಿಜಾ ಸರ್ಜಿಕಲ್ ದ ಪುದಾರ್ ಕೇಂದ್ರ ಬರ್ಬೋದು. ಅಂಚನೆ ಈ ಹೋಟೆಲ್ನ ಎಡ್ಡೆ ಪುದಾರ್ ಬರಡೆ ಮುಲ್ಪದ ಏನ್ ಸುರುಕಾದ ಬಂದ್ಬಿಟ್ಟಿರ ಅಂದ್ಕೇಂಡ ನಮ್ಮ ಬರ್ಪುನ ಮುಲ್ಪ ಏರೆ ಕಸ್ಟಮರ್ ಬರ್ಬೇರ ಅಕ್ಲೆ ಬತ್ತಿನಕ್ಲೆ ಕರೆಕ್ಟ್ ಟ್ರೀಟ್ ಮಲ್ತಂಡ ಆ ಹೋಟೆಲ್ ಎಡ್ಡೆ ಅಭಿವೃದ್ಧಿದ ಮಟ್ಟಕ್ಕೆ ಹೋಗ್ಬಿಟ್ಟು ಅವತ್ತಂದೆ ನಮ್ಮ ವರ್ಕರ್ನಕ್ಲೆ ತೂಪುನೇಟ್ ಒಪ್ಪುನಿ ನಮ್ಮ ಆರಿಕೆ ಬಂಡೇರಿ ಕೊಕ್ಕುನು ತುಂಬೊಂದು ಬೊಬ್ಬೇರಿ ಕೊಕ್ಕುನು ತುಂಬೊಂದು ಬೋಣಾಗ ನಮ್ಮ ಉಂತು ತೋಪುನತ್ತೆ ಆ ಕೊಕ್ಕುನು ಬಟ್ಟಿಟ್ಟು ಜಬಡಾವಡ ಮುಗ್ಲ ಮೇಲೆ ಈ ಹೋಟೆಲ್ ಎಡ್ಡೆ ರೀತಿ ಬೆಳಗಡೆ ಬರ್ಪುನಕ್ಲೆಗೆ ಖುಷಿ ಆದೆ ಅಕಲ್ ತಿನ್ಪುಣ ತೆನಸೆ ಅಕಲ್ ಮನಸ್ಸಿಗೆ ಮುಟ್ಟಲೆ ಕಾವಡೆ. ಬಹುಶಃ ರವಿರಾಜ್ ಅವರು ಈಗಾಗಲೇ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ನ ಮೂಲಕ ತನ್ನ ಗುಣಮಟ್ಟದ ಸೇವೆಯ ಮೂಲಕ ಇಡೀ ಕರಾವಳಿ ಭಾಗದ ಜನರ ಮನಸ್ಸನ್ನು ಗೆದ್ದು ಇವತ್ತು ತನ್ನ ಸಂಸ್ಥೆಯ ಮೂಲಕ ಒಳ್ಳೆಯ ಉದ್ಯಮಿಯಾಗಿ ಇವತ್ತು ಮೂಡಿ ಬಂದಿದ್ದಾರೆ. ಬಹುಶಃ ಇವತ್ತು ಇನ್ನೊಂದು ಹೆಜ್ಜೆ ಮುಂದಿಟ್ಕೊಂಡು ಉಡುಪಿ ಅಂತ ಹೇಳಿದರೆ ಇವತ್ತು ಹೋಟೆಲ್ ಉದ್ಯಮಕ್ಕೆ ಭಾಳ ಒಂದು ಹೆಸರುವಾಸಿ. ಇವತ್ತು ದೇಶ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಹೋದಾಗ ಉಡುಪಿ ಹೆಸರನ್ನು ತೆಗೆದ ತಕ್ಷಣ ಜನರಿಗೆ ನೆನಪಾಗೋದು ಉಡುಪಿ ಹೋಟೆಲ್ಸ್. ಇದರಿಂದಾಗಿ ಉಡುಪಿ ಹೋಟೆಲ್ಸ್ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡೆದಂಥ ಒಂದು ವ್ಯವಸ್ಥೆ. ಅದಿಷ್ಟಲ್ಲಿ ಇವತ್ತು ಸರ್ಜಿಕಲ್ನ ಮೂಲಕ ಇನ್ನೊಂದು ಹೆಜ್ಜೆ ಮುಂದಿಟ್ಕೊಂಡು ಜನರಿಗೆ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಹೋಟೆಲ್ ಉದ್ಯಮದ ಮೂಲಕ ಕೂಡ ಜನರ ಮನಸ್ಸನ್ನು ಗೆಲ್ಲಬೇಕೆಂಬ ಉದ್ದೇಶಕ್ಕೆ ಮನ್ ಪಸಂದ್ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರವಿರಾಜ್ ಅವರ ಪಾಲುದಾರರಿಗೆ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಕೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಈ ಒಂದು ಉದ್ಯಮದ ಮೂಲಕ ಇನ್ನಷ್ಟು ಯಶಸ್ಸು ಅವರ ಪಾಲಿಗೆ ದೊರೆಯುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾರೆ. ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮ, ಈ ರೆಸ್ಟೋರೆಂಟ್ ಇರಲಿ, ಹೋಟೆಲ್ ಇರಲಿ, ಒಂದು ಹೊಸ ಉದ್ಯಮಕ್ಕೆ ಅವರು ಕಾಲಿಟ್ಟಿದ್ದಾರೆ. ಈಗಾಗಲೇ ಗಣ್ಯರು ಹೇಳಿದ್ರು ಹಾಸ್ಪಿಟಲ್ನಿಂದ ಹಾಸ್ಪಿಟಾಲಿಟಿಗೆ ಅಂತ. ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ ಅಂದ್ರೆ ಒಂದೇ ಯಾವುದಾದ್ರೂ ಏನು ಬಿಸ್ನೆಸ್ ಅಲ್ಲಿ ನಂಬಿ ಕೂತ್ಕೊಳ್ಳೋದಿಲ್ಲ, ಡೈವರ್ಸಿಫೈ ಮಾಡೋದು ಅದು ಸ್ಮಾರ್ಟ್ನೆಸ್. ಸೊ ಈಗ ರವೀಂದ್ರ ಶೆಟ್ಟಿ ಅವರು ಕೂಡ ಅದನ್ನೇ ಮಾಡಿದ್ದಾರೆ. ಹಾಸ್ಪಿಟಲ್ ನಿಂದ ಅಂದ್ರೆ ಮೆಡಿಕಲ್ ಎಕ್ವಿಪ್ಮೆಂಟ್ ನಿಂದ ಡೈವರ್ಸಿಫೈ ಮಾಡಿ ಹಾಸ್ಪಿಟಾಲಿಟಿಗೆ ಬಂದಿದ್ದಾರೆ. ಖಂಡಿತವಾಗಿ ಇದರಲ್ಲಿ ಕೂಡ ಅವರಿಗೆ ಯಶಸ್ವಿ ದೊರಕ್ತದೆ. ಆದ್ರೆ ರೆಸ್ಟೋರೆಂಟ್ ಅಲ್ಲಿ ಏನಂದ್ರೆ ಸಕ್ಸಸ್ ಆಗುವುದು ಹೆಚ್ಚಾಗಿ ಹೋಟೆಲ್ ಉದ್ಯಮದಲ್ಲಿ ನಮ್ಮ ಸ್ಟಾಫ್ ಮೆಂಬರ್ಸ್ ಎಷ್ಟು ಒಳ್ಳೆದಿರ್ತಾರ, ಎಷ್ಟು ಸೌಜನ್ಯತೆಯಿಂದ ಮತ್ತು ಡೆಡಿಕೇಟೆಡ್ ಇರ್ತಾರ, ಅದರಲ್ಲಿ 100% ಸಕ್ಸಸ್ ಆಗ್ತದೆ. ಮತ್ತು ರೆಸ್ಟೋರೆಂಟ್ ಅಲ್ಲಿ ಹೇಗೆ ಅಂದ್ರೆ ಮೇನ್ ಕೆಲವೊಮ್ಮೆ ಯಾರಿಗೆ ಗೊತ್ತಾಗುದಿಲ್ಲ, ಅಲ್ಲಿ ಶೆಫ್ ಅಥವಾ ಕುಕ್ ಇರ್ತಾರಲ್ವಾ, ಅವರು ನಂಬರ್ 1 ಸಕ್ಸಸ್ ಆಗ್ಲಿಕ್ಕೆ ಕಾರಣ. ಒಂದು ವೇಳೆ ಅಲ್ಲಿದ್ದು ಫುಡ್ ಬಹಳ ಟೇಸ್ಟಿ ಆದ್ರೆ ಅದಕ್ಕೆ ಕೆಲವು ಬೇರೆ ಹೋಟೆಲ್ನವರು ಬಂದು ಊಟ ಮಾಡ್ಲಿಕ್ಕೆ ಉಂಟು ಮತ್ತು ಶೆಫ್ನ ನಂಬರ್ ತಗೊಂಡು ಹೋಗ್ಲಿಕ್ಕೆ ಉಂಟು. ಮುಲ್ತುರ್ದು 5,000 ಹೆಚ್ಚು ಬರ್ಪೆ ಬಲ್ಲೆ ಬಣ್ಣದು. ಇದು ತುಂಬಾ ಕಡೆ ನಡೀತದೆ. ರೀಸೆಂಟ್ಲಿ ನಾನು ದುಬೈಗೆ ಹೋದದ್ದು. ದುಬೈಯಲ್ಲಿ ಒಂದು ಖರಾಮ ಅಂತ ಪ್ಲೇಸ್ ಇದೆ, ನಿಮ್ಗೆ ಗೊತ್ತಿರಬಹುದು ದುಬೈಯಲ್ಲಿ ಇರುವವರಿಗೆ. ಆ ಒಂದು ಪ್ಲೇಸ್ ಅಲ್ಲಿ ನೀವು ನಂಬ್ತೀರಾ ಇಲ್ವಾ, ಆ ಸ್ಮಾಲ್ ಪ್ಲೇಸ್ ಅಲ್ಲಿ ದೇರ್ ಆರ್ ಮೋರ್ ದನ್ 600 ರೆಸ್ಟೋರೆಂಟ್ಸ್. 600 ರೆಸ್ಟೋರೆಂಟ್ಸ್ಗಳಿವೆ, ಪ್ರತಿ ಹೆಜ್ಜೆಗೆ ಒಂದು ಸಿಗ್ತವೆ. ಆದ್ರೆ 600 ಇವತ್ತೊಂದು ಇಲ್ಲಿ ಓಪನ್ ಆದ್ರೆ ಅಲ್ಲಿ ಒಂದು ಬಂದ್ ಆಗ್ತದೆ. ಬಂದಾಗುವಾಗ ಕೇಳುವುದು ಯಾಕೆ ಬಂದಾಯ್ತು ಅಂತ. ಶೆಫ್ ಬಿಡ್ದು ಬೋಯ್ ನನ್ನ ಆಪುಜಿ ಹೋಗೋಣದು ಕಂಡ ಕುಕ್ಕು ಬಿಟ್ಟು ಹೋದ್ರು ಅಂತ. ಇದು ಕೆಲವೊಮ್ಮೆ ಅವರ ಕೈಗುಣ, ಕೆಲವೊಮ್ಮೆ ನಮ್ಮ ಕೆಲಸದವರ ಕೈಗುಣ. ಈ ಡಾಕ್ಟರ್ ನಿಮ್ಗೆ ಗೊತ್ತಿರಬಹುದು, ಕೆಲವು
ನಮ್ಗೆ ಏನಾದ್ರೂ ಸಿಕ್ನೆಸ್ ಬಂದ್ರೆ ನಾವು ಡಾಕ್ಟರ್ ಮುಖ ನೋಡಿದ್ರೆ ಆಯ್ತು, ಸರಿ ಆಗ್ತದೆ. ಡಾಕ್ಟರ್ ಇರ್ಬೋದು ಕೆಲವರು, ಮತ್ತೆ ಅವರ ಕೆಲವರು ಕೈಗುಣ, ಇಂಚಿನ ಕೈಗುಣ ಆರೋಗ್ಯ ಮಾತ್ರೆ ಕೊರಿಯರು ಸರಿಯಾಂಡು ಒಣದು. ಕೆಲವೊಮ್ಮೆ ಕೈಗುಣದಿಂದ ಒಳ್ಳೇದಾಗುವುದು ಇದೆ, ಕೆಲವೊಮ್ಮೆ ಕೈಗುಣದಿಂದ ಪ್ರಾಬ್ಲಮ್ ಆಗುವುದು ಇದೆ ಡಾಕ್ಟರ್ನ. ಮೊನ್ನೆ ನೀವು ಓದಿರ್ಬೋದು, ಒಂದು ಕೆಲವು ಸಮಯ ಇತ್ತು, ಉತ್ತರ ಪ್ರದೇಶದಲ್ಲಿ ಒಬ್ಬ ಡಾಕ್ಟರ್ ಅವರ ಹತ್ರ ಒಬ್ಬ ಪೇಷಂಟ್ ಬರ್ತಾರೆ. ಪೇಷಂಟ್ ಪಾಪ 82 ವರ್ಷದ ಹಿರಿಯ ನಾಗರಿಕ. ಅವ್ರಿಗೆ ಏನಂದ್ರೆ ಮೆಡಿಸಿನ್ ಏನಿರಲಿ ಡಾಕ್ಟರ್ ಮುಟ್ಟಿದ್ರೆ ಆಯ್ತು, ಅಷ್ಟು ಖುಷಿ, ಮತ್ತೆ ಪಾಸ್ ಆಗ್ತಾರೆ ಅವರು. ಆ ದಿವಸ ಇವರ ಶನಿಯ ಏನ ಪಾಪ ಡಾಕ್ಟರ್ ಕ್ಲಿನಿಕ್ ಅಲ್ಲಿ ಇದ್ದಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿತ್ತು. ಮ್ಯಾಚ್ ನಡೆಯುವಾಗ ಇವರು ಬಂದು ಸ್ಟೆಥೆಸ್ಕೋಪ್ ಅನ್ನ ಇಲ್ಲಿ ಹಿಡಿದು ಇವರು ಮ್ಯಾಚ್ ನೋಡಿದಾಗ ಒಬ್ಬನ ಔಟ್ ಆಗಿದ್ದಾನೆ. ಪಾಕಿಸ್ತಾನದ ಔಟ್ ಆಗಿದ್ದು ಭಾರಿ ಖುಷಿ, ಔಟ್ ಅಂತ ಹೇಳಿದ್ರು. ಯಾರು ಔಟ್ ಮಾಡಿದ್ದು ಅಂತ ಈಚೆ ಕಡೆ ನೋಡಿದಾಗ ಈ ಜನ ಔಟ್ ಆಗಿದ್ದಾರೆ. ಅಂದ್ರೆ ಡಾಕ್ಟರ್ ಔಟ್ ಆಗಿದ್ದು ಅವರಿಗೆ ಪಾಪ ಶಾಕ್ ಆಯ್ತು, ನಾನು ಔಟ್ ಆಗಿ ಹೋಗಿದ್ದೇನೆ ಅಂತ. ಅವರು ಕೇಳಿ ಅಲ್ಲಿ ಔಟ್ ಆಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕೈಗುಣದಿಂದ ಅದೆಷ್ಟೋ ಹಾಸ್ಪಿಟಾಲಿಟಿ ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಗಳು ಪಾಸ್ ಆಗಿದ್ದಾವೆ. ಇದು ಕೂಡ ಒಳ್ಳೆಯ ಮ್ಯಾನೇಜ್ಮೆಂಟ್, ಒಳ್ಳೆಯ ಸ್ಟಾಫ್, ಒಳ್ಳೆಯ ಫುಡ್, ಒಳ್ಳೆಯ ಆಂಬಿಯನ್ಸ್ ಮತ್ತು ಒಳ್ಳೆಯ ಸರ್ವಿಸ್ ನಿಂದ ಯಶಸ್ವಿ ಆಗ್ತದೆ ಎಂಬ 100% ಭರವಸೆ ಇದೆ. ಐ ವಿಶ್ ಯು. ರವೀಂದ್ರ ಶೆಟ್ಟಿ ಅವರು ಹೇಗೆ ನಾನು ಅವರ ಇದು 3ನೇ 4ನೇ ಕಾರ್ಯಕ್ರಮಕ್ಕೆ ಬರೋದು. ಮಂಗಳೂರಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಓಪನ್ ಆದಾಗ ಅಲ್ಲಿ ಬಂದಿದ್ದೆ. ಇಲ್ಲಿ ಕೂಡ ಬಂದು ನಾನು ಮತ್ತು ಅರವಿಂದ್ ಬೋಳಾರ್ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ಮಾಡಿದ್ದೇವೆ ವಿಡಿಯೋಗೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕರೆಸ್ತಾರೆ. ಸೊ ನನಗೆ 100% ಭರವಸೆ ಇದೆ, ಬಹಳಷ್ಟು ಬೇಗ ಇನ್ನೊಂದು ಹೋಟೆಲ್ ಅನ್ನು ಓಪನ್ ಮಾಡಿ ಅದಕ್ಕೂ ಕೂಡ ನಮ್ಮನ್ನ ಅವರು ಕರೀತಾರೆ. ರವೀಂದ್ರ ಶೆಟ್ಟಿ ಮತ್ತು ಅವರ ಪಾಲುದಾರರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಯಶಸ್ಸು ಯಾವಾಗಲೂ ನಮ್ಮನ್ನು ಕಾಯ್ತಾ ಇರ್ತದಂತೆ. ಅದನ್ನು ಸಾಧಿಸಬೇಕಾದ್ರೆ ನಾವು ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಒಬ್ಬ ಹೆಜ್ಜೆ ಮುಂದಿಟ್ಟವನಿಗೆ ಯಶಸ್ಸು ಕಂಡೇ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತು ರವೀಂದ್ರ ಶೆಟ್ಟಿ ಅವರು ತಾನು ಏನು ಕೆಲಸವನ್ನು ಮಾಡಿದ್ದಾರೆ ಇದುವರೆಗೆ ಅದರಲ್ಲಿ ಕೂಡ ಯಶಸ್ಸನ್ನು ಸಾಧಿಸ್ತಾ ಬಂದನ್ನು ನಾನು ನೋಡಿದ್ದೇನೆ. ತುಂಬ ಖುಷಿಯಾಗುತ್ತೆ. ನಾನೇನವರು ತುಂಬ ಸ್ನೇಹಿತರಲ್ಲ, ನಮ್ಮ ಊರಿನವರು, ಆತ್ಮೀಯತೆ ತುಂಬ ಇದೆ. ಆದರೆ ನಮ್ಮ ಒಂದಿನ ಪ್ರೀತಿಯಿಂದ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರ ಒಂದು ಪ್ರತಿಯೊಂದು ಫ್ರಾಂಚೈಸಿಗೂ ನಮ್ಮನ್ನು ಕರೆಯುವಂಥದ್ದು ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ವಿಶೇಷವಾಗಿ ನಾನು ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವೊಂದಿಗೆ ನಮ್ಮ IT ದಿಗ್ಗಜ ಬಿಲ್ ಗೇಟ್ಸ್ ಅಂತ ಮಾತಾಡ್ತಿರ್ತಾರೆ, ಹುಟ್ಟುವಾಗ ನಾವು ಬಡವನಾಗಿ ಹುಟ್ಟುವಂತೆ, ಆದರೆ ಅದು ಅವನು ತಪ್ಪಲ್ಲ ಅಂತ. ಅದೇ ಸಾಯುವಾಗ ಕೂಡ ಅವನು ಬಡವನಾಗಿ ತತ್ತರೆ ಅದು ಅವನಿಗೆ ತಪ್ಪು ಅಂತ ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಪ್ರತಿಭೆ ಇರ್ತದೆ, ಶಕ್ತಿ ಇರ್ತದೆ. ಅವನು ಅದನ್ನು ಸದುಪಯೋಗಕೊಂಡು ಮುಂದಿಡುವಾಗ ನಾವು ಯಾವ ಕ್ಷೇತ್ರದಲ್ಲೂ ಹೋದರೂ ಕೂಡ ನಾವು ಯಶಸ್ಸನ್ನು ಸಾಧಿಸ್ತೇವೆ. ಆದ್ದರಿಂದ ಅದರ ಗುಟ್ಟು ಕೂಡ ಇವತ್ತು ರವೀಂದ್ರ ಶೆಟ್ಟಿ ಕೂಡ ಅದೇ ಒಂದು ಹಿನ್ನೆಲೆಯಲ್ಲಿ ಬೆಳೀತಾ ಇನ್ನಷ್ಟು ವಿಸ್ತಾರವಾಗಿ ಯಾವ ರೀತಿ ಇವತ್ತು ಅವರ ಸರ್ಜಿಕಲ್ ಇದನ್ನು ಬೆಳೆಸಿ ಬಂದಿದ್ದಾರೆ. ಹೋಟೆಲ್ ಉದ್ಯಮದಲ್ಲಿ ಕೂಡ ಸರಳಿಯಾಗಿ ಹೋಟೆಲ್ ಉದ್ಯಮವನ್ನು ಮಾಡ್ತಾಯಿದ್ರು. ಎಲ್ಲೂ ಮಾಡಿದ್ರು ಕೂಡ ಉಡುಪಿಗೆ ತನ್ನದೇ ಆದಂಥ ಬ್ರ್ಯಾಂಡ್ ಇದೆ. ಹೋಟೆಲ್ ಅಂದ ಕೂಡಲೇ ಉಡುಪಿ ಅಂದ ಕೂಡಲೇ ಎಲ್ಲಿ ಹೋದರೂ ಕೂಡ ಹೋಟೆಲ್ ಅಂದ ಕೂಡಲೇ ಉಡುಪಿ ಅವರದ್ದ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಹೋಟೆಲ್ ಮಾಲಕರು, ಪುರುಷಣ್ಣ ಇರ್ಬೋದು, ಇಲ್ಲಿ ನಮ್ಮ ತಲ್ಲೂರು ಶಿವರಮಣ್ಣ ಇರ್ಬೋದು, ಎಲ್ಲರೂ ಕೂಡ ಹೋಟೆಲ್ ಉದ್ಯಮದಲ್ಲಿ ಪರಿಣಿತರು. ಅದೇ ರೀತಿ ಅವರು ಆರಂಭ ಮಾಡುವಾಗಲೂ ಕಷ್ಟ ದಿವಸನ ಕಂಡವರೇ, ಪುರುಷಣ್ಣ ಗೊತ್ತಿಲ್ಲ. ಅದೇ ರವೀಂದ್ರ ಶೆಟ್ಟಿ ಕೂಡ ಈಗ ಕಷ್ಟ ಅಂದಾಗ ಅದು ನಮಗೆ ಮುಂದೆ ಅದೊಂದು ನಮಗೆ ಯಶಸ್ಸಿನ ಸೋಪಾನವಾಗಿ ಆಗುತ್ತೆ. ಆ ಹಿನ್ನೆಲೆಯಾಗಿ ಈ ಒಂದು ಉದ್ಯಮ ಉತ್ತಮ ಯಶಸ್ಸಾಗಿ ನಾವೆಲ್ಲ ಸೇರಿ ಅದನ್ನು ಆ ಯಶಸ್ಸಿನೊಳಗೆ ನಾವೆಲ್ಲ ಕೈ ಜೋಡಿಸೋಣ. ನಾವೆಲ್ಲ ಇದೇ ಹೋಗಿ ಬಂದಾಗ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಇದರಲ್ಲಿ ಮಾಡಿಕೊಂಡಾಗ ಇನ್ನಷ್ಟು ವ್ಯಾಪಾರದಲ್ಲಿ, ಉದ್ದಿಮೆಯಲ್ಲಿ ಅವರಿಗೆ ನಾವು ಸಹಕಾರಿಗಳಿಗೆ ಅವಕಾಶ ಆಗುತ್ತೆ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಕರೆದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿರುವ ಹಾಗೆ ರವೀಂದ್ರ ಶೆಟ್ಟಿ ಮತ್ತು ಅವರ ಪಾಲ್ದಾರಿಗೆ, ಅವರ ಮನೆಯವರಿಗೆ ಕೂಡ ಅವರೆಲ್ಲ ಅಭಿಮಾನಿಗಳು ಕೂಡ ವಿಶೇಷ ಸಂದರ್ಭದಲ್ಲಿ ಅಭಿನಂದಿಸಂತ ನಮ್ಮ ಮಾತು ಮುಕ್ತಿರುವಂದೆಗಳು ಸ್ಮರಿಸಿಕೊಳ್ತಾ, ವೇದಿಕೆಯಲ್ಲಿ ಇದೆಲ್ಲ ಗಣ್ಯರೇ, ವೇದಿಕೆ ಮುಂಭಾಗವೆಲ್ಲ ರವೀಂದ್ರ ಶೆಟ್ಟಿಯವರ ಅಭಿಮಾನಿಗಳೇ, ಒಂದು ಉತ್ತಮವಾದ ಕೆಲಸ. ಯಾಕೆಂದರೆ ರವೀಂದ್ರ ಶೆಟ್ಟಿ ಗಿರಿಜಾ ಸರ್ಜಿಕಲ್ನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಹೆಸರು ಪಡೆದಿದ್ದಾರೆ. ಮತ್ತು ಅವರ ಪರಿಶ್ರಮ, ಹಾಗೆ ಹೋಟೆಲ್ ಜಿಮ್ಮೆಯಲ್ಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸವಿದೆ. ಇದು ಕಠಿಣವಾಗಿ ನಿರಂತರವಾಗಿ ಅಲ್ಲಿ ಇದ್ದುಕೊಂಡೇ ಈ ಕೆಲಸವನ್ನು ಮಾಡಬೇಕು. ಅಷ್ಟು ಸುಲಭವಲ್ಲ ಹೋಟೆಲ್ ಕೆಲಸವನ್ನು ಅಂತ ಹೇಳಿದರೆ. ಅದಕ್ಕೆ ಈಗ ಹೇಳೋದಕ್ಕೆ ಅಂದರೆ ಊರಿನವರು ಯಾರು ಸಿಕ್ಕುವುದಿಲ್ಲ. ನಮ್ಮಲ್ಲಿ ನೇಪಾಳದವರು, ಕಲ್ಕತ್ತಾದವರು, ಬಂಗಾಳಿಯವರು, ಇಂಥ ಮಕ್ಕಳಿಗೆಲ್ಲ ಕೆಲಸದವರು ಬರೋದು. ಅವರು 1 ತಿಂಗಳು ಇದ್ದುಕೊಂಡು 10ನೇ ತಾರೀಕಿಗೆ ಸಂಬಳ ತಕ್ಕೊಂಡು 11ನೇ ತಾರೀಕಿಗೆ ಇತ್ತಾರಿಲ್ಲ ಒಂದಾಗಿ ನೋಡಲಿಕ್ಕಿಲ್ಲ. ಅದೊಂದು ದೊಡ್ಡ ಕಠಿಣವಾದ ಕೆಲಸ ಅದು. ಆದರೆ ಅವರು ಹಿಡಿದು ಇಟ್ಕೊಳ್ಳೋದು ಇದೆಲ್ಲ ತುಂಬ ಕೆಲಸ ಇದೆ. ಇದು ಶ್ರಮಪಟ್ಟರೆ ಇದರಿಂದ ಯಶಸ್ಸನ್ನು ಕಾಣಿ ಸಾಧ್ಯ ಉಂಟು. ತುಂಬ ಶ್ರಮ ಪಡಬೇಕು. ಸರ್ಜಿಕಲ್ಗೂ ಇದಕ್ಕೂ ಅದಕ್ಕೆ ವ್ಯತ್ಯಾಸವಿದೆ.
ಅದನ್ನು ಯಾರು ಸಹ ಮಾಡ್ಬೋದು. ಇದು ಹಾಗಲ್ಲ. ಇದು ಗುಣಮಟ್ಟದ ಆಹಾರವನ್ನು ಕೊಟ್ಟು ಜನರಿಗೆ ನಾಲಿಗೆಗೆ ರುಚಿಕರವಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ರುಚಿಕರವಾದ ಆಹಾರವನ್ನು ಕೊಟ್ಟರೆ ನಿರಂತರವಾಗಿ ಜನರನ್ನು ಇಲ್ಲಿ ಈ ಕಡೆ ಎಲ್ಲಿಗೆ ಸಾಧ್ಯ ಉಂಟು. ಆ ಕೆಲಸ ರವೀಂದ್ರ ಶೆಟ್ಟಿ ಮಾಡ್ತಾರೆ. ಯಾಕೆಂದರೆ ನಾನು ತುಂಬ ವರ್ಷದಿಂದ ಪರಿಚಯ ಮತ್ತು ಅವರು ಒಂದು ಆಕರ್ಷಣೀಯ ವ್ಯಕ್ತಿ. ಯಾವ ಕೆಲಸ ಮಾಡಬೇಕಂತ ಒಂದು ಆಕರ್ಷಣೀಯ ವ್ಯಕ್ತಿ ಇದೆ. ಆದ್ದರಿಂದ ಅವರು ಅದನ್ನು ಮಾಡ್ತಾರೆ, ಯಶಸ್ವಿ ಕಾಣಬೇಕು. ಕೃಷ್ಣ ಮುಖ್ಯ ಪ್ರಾಣದ ಕೇಳುತ್ತಿಟ್ಟೆ ಅವರು ಮಾಡಿದ ಈ ಕೆಲಸ, ಈ ಒಂದು ಹೋಟೆಲ್ ಉದ್ಯಮಿ ನಿರಂತರ ಯಶಸ್ವಿ ಕಾಣಲಿ. ಇದು ಒಂದಲ್ಲ 10 ಹಲವಾರು ಆಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ.